ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ವಿಚಾರದಲ್ಲಿ ತೀರಾ ಹುಚ್ಚು ಬಂದಂಗೆ ಹೇಳಿಕೆ ಕೊಟ್ಟಂತಹ ಅಹಿಂಸಾ ಚೇತನ್ ನಿನ್ನೆ ಕ್ಷಮೆ ಕೇಳಿದ್ರು. ಇವತ್ತು ನೋಡಿದ್ರೆ ಉಲ್ಟಾ ಹೊಡಿತಾ ಇದ್ದಾರೆ. ಈ ಮನುಷ್ಯನಿಗೆ ಏನಾಗಿದೆ ಅನ್ನೋ ಪ್ರಶ್ನೆನ ರಾಜ್ಯದ ಜನ ಈಗಾಗಲೇ ಕೇಳ್ತಾ ಇದ್ದಾರೆ. ನಿನ್ನೆ ಕ್ಷಮೆ ಕೇಳಿದ್ರು, ನಾನು ಕ್ಷಮೆ ಕೇಳ್ತೀನಿ ಬೇಷರತ್ತಾಗಿ ಹಾಗೆ ಹೀಗೆ ಅಂತ ಹೇಳಿ ಇವತ್ತು ಮತ್ತೆ ಉಲ್ಟಾ ಹೊಡೆದಿದ್ದಾರೆ. ನನ್ನ ಹೇಳಿಕೆಗೆ ನಾನು ಈಗಲೂ ಬದ್ಧ ಅಂತ ನಟ ಹೇಳಿರೋದು, ನನ್ನ ಹೇಳಿಕೆಗೆ ನಾನು ಸ್ಟ್ಯಾಂಡ್ ಆಗಿರ್ತೀನಿ ಅಂತಿದ್ದಾರೆ. ಸ್ಟ್ಯಾಂಡ್ ಹಾಕ್ತಾರೋ ಸೈಕಲ್ ಸ್ಟ್ಯಾಂಡ್ ಹಾಕ್ತಾರೋ ನಮಗೆ ಗೊತ್ತಿಲ್ಲ. ಬಟ್ ಅಣ್ಣವರ ಬಗ್ಗೆ ಮಾತಾಡಬೇಕಾದ್ರೆ, ಅವ್ರ ಸಮಾಧಿ ಬಗ್ಗೆ ಮಾತಾಡಬೇಕಾದ್ರೆ ಚೂರು ಸೆನ್ಸಿಟಿವಿಟಿ ಇಲ್ವಲ್ಲ ಈ ಮನುಷ್ಯನಿಗೆ ಅನ್ನೋ ಪ್ರಶ್ನೆ ಬರುತ್ತೆ. ನಮಗೆ ಬೇಸರ ಆಗುತ್ತಷ್ಟೇ. ಕಾನೂನು ಕ್ರಮ ಕೈಗೊಳ್ಳೋ ನಿರ್ಧಾರ ಮಾಡ್ತೀನಿ ಅಂತ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಾ ಇದ್ದಾರೆ. ಕೇಳಿದ್ರೆ ಅಲ್ಲಿ ಅವ್ರು ಗೂಂಡಾವರ್ತನೆ ತೋರಿದ್ರು, ಇವ್ರು ಗೂಂಡಾವರ್ತನೆ ತೋರಿದ್ರು ಅಂತ ಹೇಳ್ತಿದ್ದಾರೆ. ಬಟ್ ಈ ಮನುಷ್ಯ ಕೊಟ್ಟಿರುವಂತಹ ಹೇಳಿಕೆ ಇದರಲ್ಲಿ ಒಂಚೂರಾದ್ರೂ ತಲೆಬುಡ ಇದೆಯಾ, ಅಥವಾ ಪ್ರಚಾರದ ಹುಚ್ಚಿಗೆ ಬಿದ್ದು ಹೀಗೆ ಒಂದಿನಕ್ಕೆ ಒಂದು ಹೇಳಿಕೆ ಕೊಡೋದು, ಇನ್ನೊಂದು ದಿನಕ್ಕೆ ಇನ್ನೊಂದು ಹೇಳಿಕೆಯನ್ನು ಕೊಡೋದನ್ನು ಮಾಡ್ತಾ ಇದ್ದಾರೆ ಇವರು. ಪ್ರಚಾರದ ಹುಚ್ಚಂತೂ ವಿಪರೀತ ಈ ಮನುಷ್ಯನಿಗಿದೆ. ಆಮೇಲೆ ಸ್ವಲ್ಪ ಮಂದಬುದ್ಧಿನ ಅಂತ ಅನಿಸುತ್ತೆ, ಅಂದರೆ ಲೋ IQ ಮನುಷ್ಯನ ಅಂತ ಅನಿಸುತ್ತೆ. ನಿಜವಾಗ್ಲೂ ರಾಜ್ಕುಮಾರ್ ಅವರ ಹೆಸರಿಗೆ ಮಸಿ ಬಳಿತಾ ಇದ್ದಾರೆ. ಅಂದರೆ ಕೆಲವು ವ್ಯಕ್ತಿಗಳು, ಸಾರಾ ಗೋವಿಂದ್ ಅಂತ ವ್ಯಕ್ತಿ, ಯಾರು ರಾಜ್ಕುಮಾರ್ ಅಭಿಮಾನಿ ಸಂಘ ಅಂತ ಹೆಸರಲ್ಲಿ ಭಾಳ ಅವಾಚ್ಯ ಶಬ್ದಗಳು, ಗೂಂಡಾವರ್ತನೆ ಮತ್ತು ಜೀವ ಬೆದರಿಕೆಗಳು, ಏನೇನು ಅವಹೇಳನಕಾರಿ ಮಾತುಗಳಾಡಿ, ಎಲ್ಲ ಒಂದು ಮಹಿಳಾ ನಿಂದನೆ ಮಾತುಗಳಾಡಿ ಭಾಳ ರಾಜ್ಕುಮಾರ್ ಹೆಸರಿಗೆ ಅವರು ಕೆಟ್ಟ ಹೆಸರು ಕೊಡ್ತಾ ಇದ್ದಾರೆ. ಸೊ ನಮ್ಮ ಒಂದು ಅನೇಕ ಬೆಂಬಲಿಗರು, ಸಮಾಜದ ಕನಸುಗಾರರು ಎಲ್ಲ ಒಂದು ಅನ್ಯಾಯದ ವಿರುದ್ಧ ಆಕ್ರೋಶ, ಭಾಳ ದಶಕಗಳಿಂದ ಈ ವ್ಯವಸ್ಥೆಯ ಅನ್ಯಾಯ ವಿರುದ್ಧ ಹೋರಾಟ ಮಾಡಿರೋರೆಲ್ಲರೂ ಸೇರಿ ಅವರು ಇದಕ್ಕೆ ನಾವು ಕೂಡ ಪ್ರತಿರೋಧ ಕೊಡಬೇಕು ಅಂತ ಕೊಟ್ಟಿದ್ದಾರೆ. ನಾವು ನಿಜವಾಗ್ಲೂ ರಾಜ್ಕುಮಾರಿಂದ ಕಲ್ತಿರೋದು ಏನಂದರೆ, ನಿಜವಾಗ್ಲೂ ಸೌಜನ್ಯದಿಂದ ನಮ್ಮ ಮಾತಲ್ಲಿ ಹಿಡಿತದಲ್ಲಿಟ್ಕೊಂಡು ನಾವು ಅನ್ಯಾಯದ ವಿರುದ್ಧ ಹೋರಾಟ ಮಾಡೋದು. ಅದನ್ನು ಅವ್ರು ಇವತ್ತು ಮಾಡಿದ್ದಾರೆ. ನಾವೆಲ್ಲರೂ ಜೊತೆಗೆ ಸೇರಿ ರಾಜ್ಕುಮಾರ್ ಕಂಡ ಒಂದು ಚಿತ್ರರಂಗನ ಕಟ್ಟಣ, ಶತಮಾನದ ಕವಿ ಕುವೆಂಪು ಅವರು, MD ನಂಜುಂಡಸ್ವಾಮಿಯವರು, ಪ್ರೊಫೆಸರ್ B ಕೃಷ್ಣಪ್ಪ ಅವರು, ಎಲ್ಲ ಒಂದು ರೀತಿಯ ಹೋರಾಟಗಾರರು, ಶಾಂತವೀರ್ ಗೋಪಾಲ್ ಗೌಡರು ಕಂಡ ಒಂದು ಕರ್ನಾಟಕನ ಕಟ್ಟಣ, ಅದು ನಮ್ಮ ಉದ್ದೇಶ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರಿಗೂ ಯಾರಿಗಾರು ನೋವಾಗಿದೆ ನನ್ನ ಟ್ವೀಟ್ನಲ್ಲಿ, ಆ ಟ್ವೀಟ್ ನನ್ನ ಯಾರಿಗೂ ನೋವು ಮಾಡೋ ಉದ್ದೇಶ ಇರಲಿಲ್ಲ, ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದ್ದೆ. ಆದರೆ ನಾನು ಆ ವಿಷಾದ ವ್ಯಕ್ತಪಡಿಸ್ತೀನಿ ಅನ್ನೋ ಕಾರಣಕ್ಕೆ ನಾನು ಹೇಳಿದ್ದು ಸುಳ್ಳಾಗಲ್ಲ. ನಾನು ಹೇಳಿದ್ರಲ್ಲಿ ಸತ್ಯ ಇದೆ. ಈಗಲೂ ಕೂಡ ನಾನು ಹೇಳಿದ ಟ್ವೀಟ್ಗೆ ನಾನು ನೋವಾಗಿದ್ದರೆ ಅದು ನನ್ನ ಉದ್ದೇಶ ಅಲ್ಲ. ಬಟ್ ಇವಾಗಲೂ ಹೇಳ್ತೀನಿ, ನಾನು ಇವತ್ತು ನೆನ್ನೆನೂ ಪೋಸ್ಟ್ ಹಾಕಿ ಇವತ್ತು ಹಾಕಿದ್ದೀನಿ, ಅಣ್ಣವರು ಅವ್ರು ಬದುಕಿದ್ದಾಗಲೂ ಕೂಡ ಯಾರಾದರೂ ನಿಮ್ಮ 2.5 ಎಕರೆ ಸ್ಮಾರಕ ಕೊಡ್ತೀವಿ ಅಂದರೆ ಅವ್ರು ಎಂಥ ದೊಡ್ಡತನದ ಮನುಷ್ಯ ಅಂದರೆ ನನಗೆ ಬೇಡವೇ ಬೇಡ ಅಂತ ಹೇಳಿರೋ ಮನುಷ್ಯ ಅಂತ ಹೇಳ್ತಾ ಇದ್ರು ಅನ್ನೋ. ನೋಡಿ, ಇದು ಪ್ರಚಾರಕ್ಕೋಸ್ಕರ ಅಲ್ವೇ ಅಲ್ಲ, ಇದು ವಿಚಾರಕ್ಕೋಸ್ಕರ. ನಾವು ಅಣ್ಣವ್ರ ಕುಟುಂಬದ ಬಗ್ಗೆ, ಅವರ ಬಗ್ಗೆ ನಮಗೇನು ತಕರಾರಿಲ್ಲ, ಅವರ ಅಭಿಮಾನಿ ಬಳಗದವ್ರ ಬಗ್ಗೆ ತಕರಾರಿಲ್ಲ. ಸರ್ಕಾರದ ಯೋಜನೆಗಳು ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ನಾಗೇಶ್. ನಾಡು ಕಂಡಂತಹ ಶ್ರೇಷ್ಠ ಕಲಾಕುಸುಮ ಅಂತ ಹೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಒಂದ್ಸಲ ಏನೋ ಬಾಯಿ ತಪ್ಪಿನಿಂದ ಆಯಿತು ಅಂತ ಹೇಳ್ಬೋದು. ಮತ್ತೆ ನಾನು ಅದೇ ಸ್ಟ್ಯಾಂಡ್ ತಗೊಳ್ತೀನಿ, ಸೈಕಲ್ ಸ್ಟ್ಯಾಂಡ್ ಹಾಕ್ತೀನಿ ಅಂತ ಹೇಳ್ತಾರಲ್ಲ, ಈ ಮನುಷ್ಯನಿಗೆ ಪ್ರಾಬ್ಲಮ್ ಏನು ಅನ್ನೋದು ಅರ್ಥ ಆಗ್ತಾ ಇಲ್ವಾ? ರಾಜ್ಕುಮಾರ್ ವಿಚಾರದಲ್ಲಿ ಲಾಭ ನಷ್ಟ ಇನ್ನೊಂದು ಯಾರು ನೋಡೋದಕ್ಕೆ ಬಯಸ್ತಾ ಇಲ್ಲ. ಸಿಂಪಲ್ ವಿಚಾರಗಳು ಹೋಗ್ತಾ ಇಲ್ವಾ ತಲೆಗೆ ಅಂತ, ಅಥವಾ ಪಬ್ಲಿಸಿಟಿ ಹುಚ್ಚ? ಮಮತಾ, ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿ ವಿಚಾರದಲ್ಲಿ ನಟ ಚೇತನ್ ಅವರು ತಗಾದೆಯನ್ನು ತೆಗೆದು ಟ್ವೀಟನ್ನು ಮಾಡಿದರು. ಟ್ವೀಟ್ ಮಾಡಿದ ಬಳಿಕ ಕನ್ನಡಪರ ಸಂಘಟನೆಗಳು ಮತ್ತು ರಾಜ್ಕುಮಾರ್ ಅಭಿಮಾನಿ ಸಂಘದಿಂದ ನಿನ್ನೆ ಅವರ ಮನೆ ಬಳಿ ಹೋಗಿ ಪ್ರತಿಭಟನೆಯನ್ನು ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅದಾದ ಬಳಿಕ ನಟ ಚೇತನ್ ಅವರು ಅವರ ಮನೆ ಬಳಿ ಕನ್ನಡಪರ ಸಂಘಟನೆಗಳು ಮತ್ತು ರಾಜ್ಕುಮಾರ್ ಸೇನಾ ಸಂಘದ ಪದಾಧಿಕಾರಿಗಳ ಮುಂದೆ ಕ್ಷಮೆಯನ್ನು ಕೋರಿದರು. ಅದಾದ ಬಳಿಕ ಇವತ್ತು ಅವರ ಬೆಂಬಲಕ್ಕೆ ಕೆಲವೊಂದು ದಲಿತ ಸಂಘಟನೆಗಳು ಮತ್ತು ಪ್ರಗತಿಪರ ಸಂಘಟನೆಗಳು ಇವತ್ತು ಅಂದರೆ ನಿನ್ನೆ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಸಾರಾ ಗೋವಿಂದ್ ಅವರು ಚೇತನ್ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ, ಜೊತೆಗೆ ಬೆದರಿಕೆ ಹಾಕಿದ್ದಾರೆ. ಅದು ಸರಿಯಲ್ಲ. ಅವರ ಹೇಳಿಕೆ ಏನಿದೆ ಅದನ್ನು ಕಾನೂನು ರೀತಿಯಲ್ಲಿ ಹೋರಾಟ ಮಾಡಿ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳುವ ಕೆಲಸವನ್ನು ಮಾಡಬಹುದಾಯಿತು. ಆದರೆ ಅವತ್ತು ಏಕಾಏಕಿ ಬಂದು ಅವರನ್ನು ಬೆದರಿಸಿ ಧಮಕಿ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅದಾದ ಬಳಿಕ ಚೇತನ್ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ನಾನು ಕೂಡ ರಾಜ್ಕುಮಾರ್ ಅಭಿಮಾನಿ ಆಗಿರುವಂಥ ಕಾರಣಕ್ಕಾಗಿ ರಾಜ್ಕುಮಾರ್ ವಿಚಾರದಲ್ಲಿ ನನಗೂ ಗೌರವ ಇದೆ, ಆದರೆ ಅವರ ಜಾಗದ ವಿಚಾರವಾಗಿ ನಾನು ಮಾಡಿರುವಂಥ ಟ್ವೀಟ್ ಏನಿದೆ ಅದು ಇನ್ನೂ ಕೂಡ ನಾನು ಮಾಡಿರುವಂಥ ಹೇಳಿಕೆಗೆ ಬದ್ಧನಾಗಿದ್ದೇನೆ. ಆದರೆ ನಾನು ಮಾಡಿರುವಂಥ ಹೇಳಿಕೆಯಿಂದ ಕೆಲವರಿಗೆ ನೋವಾಗಿದ್ದರೆ ಅಂಥವರಿಗೆ ಕ್ಷಮೆ ಕೇಳಿದ್ದೇನೆ ಹೊರತು ನನ್ನ ಹೋರಾಟದ ಹಾದಿಯಾಗಿ ಮಾಡಿರುವಂಥ ಟ್ವೀಟ್ ಏನಿದೆ ಅದಕ್ಕೆ ನಾನು ಬದ್ಧನಾಗಿರ್ತೇನೆ ಅನ್ನುವಂಥ ಹೇಳಿಕೆಯನ್ನು ಪುನರುಚ್ಚರಿಸುವಂಥ ಕೆಲಸವನ್ನು ನಟ ಚೇತನ್ ಅವರು ಮಾಡಿರುವಂಥದ್ದು. ಹಾಗಾಗಿ ಎಲ್ಲ ಒಂದು ಕಡೆ ನಟ ಚೇತನ್ ಅವರ ನಡೆ ಏನು ಅನ್ನುವಂಥದ್ದು ಕೂಡ ಈಗ ಯಕ್ಷ ಪ್ರಶ್ನೆ ಆಗಿರುವಂಥದ್ದು.